ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇದೊಂದು ಕ್ರೇಜಿ ಲೊಕೇಶನಲ್ಲಿ ಸೆಟಪ್ ಆಗಿರುವ ನಮ್ಮ ಕ್ಯಾಂಪಿಂಗ್ ವಿಡಿಯೋ ಗೈಸ್. ಸೊ ನಾವೆಲ್ಲ ಇದ್ದೀವಿ ಒಂದು ವೈಲ್ಡ್ ಏರಿಯಾದಲ್ಲಿ. ಈ ಏರಿಯಾ ಹೆಂಗಿದೆ ಅಂತಂದರೆ, ಡೇ ಟೈಮಲ್ಲೇ ಯಾವ ಜನನೂ ಈ ಕಡೆ ಬರಲ್ಲ, ಜನ ಸಂದಣಿ ಇಲ್ಲ, ಜನ ಸಂಪರ್ಕ ಇಲ್ಲ ಈ ಒಂದು ಪ್ಲೇಸ್ಗೆ. ಆ ಥರದ್ದೊಂದು ಕ್ರೇಜಿ ಲೊಕೇಶನ್ ಹುಡುಕಿದ್ದೀವಿ. ಆ್ಯಂಡ್ ಇದು ದಟ್ಟವಾದ ಹಳ್ಳದಲ್ಲಿದೆ ಗೈಸ್. ನೀವು ನನ್ನ ಹಿಂದೆ ನೋಡ್ರೆ ಗೊತ್ತಾಗುತ್ತೆ, ಇದು ಕಂಪ್ಲೀಟ್ ಹಳ್ಳ. ಇದು ಇಲ್ಲಿ ಬರೀ ಬೇಲಿಗಳಿದೆ, ಬಿಟ್ಟರೆ ಬೇರೆ ಏನೂ ಇಲ್ಲ ಗೈಸ್. ಆ ಥರ ಇರತಕ್ಕಂಥ ಒಂದು ಕ್ರೇಜಿ ಲೊಕೇಶನ್. ಆ್ಯಂಡ್ ನನ್ನ ಜೊತೆಗಿದ್ದಾರೆ ನಮ್ಮ ಕ್ರೇಜಿ ಬಾಯ್ಸ್. ಸೊ ನೋಡಿದ್ರಲ್ಲ ಹೆಂಗಿದೆ ನಮ್ಮ ವೈಲ್ಡ್ ಹುಡುಗರು ಗೈಸ್. ಇವರು ಆ್ಯಕ್ಚುಲಿ ವೈಲ್ಡ್ ಫಾರೆಸ್ಟಿಗೆ ಸೂಟ್ ಆಗಿರ್ತಕ್ಕಂಥ ಹುಡುಗರು ಇವರು. ಸೊ ಅವ್ರ ಜೊತೆ ನಾನು ವೈಲ್ಡ್ ಏರಿಯಾದಲ್ಲಿದ್ದೀನಿ. ಸೊ ನಮಗೆ ಗೊತ್ತಿಲ್ಲ ಹೆಂಗಿರುತ್ತೆ ನೈಟ್ ಅಂದ್ಬಿಟ್ಟು. ಸೊ ಇವನ್ ಐ ಆಮ್ ಸ್ಕೇರ್ಡ್ ಆಫ್ ನೈಟ್ಸ್, ಬಟ್ ನನಗೆ ಇವಾಗ ಭಯ ಆಗ್ತಿಲ್ಲ, ಬಿಕಾಸ್ ನನ್ನ ಜೊತೆಗಿದ್ದಾರೆ ಕ್ರೇಜಿ ಹುಡುಗರು. ಆಯಿತಾ, ಇವರೇನು ಸಾಮಾನ್ಯದವರಲ್ಲ. ಆ್ಯಂಡ್ ನಾನು ಫಸ್ಟ್ ಟೈಮ್ ನೈಟ್ ಔಟ್ ಮಾಡ್ತಾ ಇರೋದು. ಆ್ಯಂಡ್ ಈ ಥರ ಒಂದು ಕ್ರೇಜಿ ಲೊಕೇಶನಲ್ಲಿ ಬಂದು ಕ್ಯಾಂಪ್ ಮಾಡಿಕೊಂಡು ಈ ಕ್ಯಾಂಪಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ನನಗೂ ಕಂಪ್ಲೀಟ್ಲಿ ಹೊಸ್ತಿದ್ದು. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್. ಹೆಂಗಿರುತ್ತೆ ಈ ನೈಟ್, ಹೆಂಗಿರುತ್ತೆ, ಎಷ್ಟು ವೈಲ್ಡ್ ಆಗಿರುತ್ತೆ, ಏನು ಭಯಾನಕವಾಗಿರುತ್ತೆ ಅಂತ ಕಾಯ್ತಾ ಇದ್ದೀನಿ. ಸೊ ಏನು ಚಾಲೆಂಜಸ್ ಬರುತ್ತೆ ನಂಗೆ ಗೊತ್ತಿಲ್ಲ. ಆ್ಯಂಡ್ ನಿನ್ನೆ ಮಾತ್ರ ಕಂಪ್ಲೀಟ್ ಮೋಡ ಆಗಿತ್ತು ಆ್ಯಂಡ್ ಸಣ್ಣದಾಗಿ ಮಳೆ ಬರ್ತಿತ್ತು. ಇವತ್ತೇನು ಬಂದಿಲ್ಲ. ಮಳೆ ಬಂದರೂ ನಮಗೇನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ವಿ ಹ್ಯಾವ್ ಟೆಂಟ್ಸ್ ಹಿಯರ್. ದೋಸ್ ಆರ್ ವಾಟರ್ ಪ್ರೂಫ್ ಟೆಂಟ್ಸ್. ಸೊ ನನಗೇನು ಪ್ರಾಬ್ಲಮ್ ಆಗಲ್ಲ ಅಂದ್ಕೊಂಡಿದ್ದೀನಿ. ಸೊ ಆ್ಯಂಡ್ ನಾವೆಲ್ಲ ಸೆಟಪ್ ಜೊತೆ ಬಂದಿದ್ದೀವಿ ಗೈಸ್. ಯಾವತ್ತು ಕ್ಯಾಂಪಿಂಗ್ ಅಂದಮೇಲೆ ಬರೀ ಏನೋ ಮ್ಯಾಗಿ ತಿಂದೋದೆ, ಅದೇನೋ ಸಣ್ಣದಾಗಿ ಏನೋ ಬ್ರೆಡ್ ತಿಂದೋದೆ, ಪೂವ ತಿಂದೋದೆ, ಆ ಥರ ಎಲ್ಲ ಮಾಡೋದಲ್ಲ ಗೈಸ್. ಕ್ಯಾಂಪಿಂಗ್ ಅಂದರೆ ಪ್ರಾಪರಾಗಿ ಬಂದು ಕ್ಯಾಂಪಿಂಗ್ ಲೊಕೇಶನ್, ಪ್ರಾಪರಾಗಿ ಬಂದು ಒಂದು ವೈಲ್ಡ್ ಲೊಕೇಶನಲ್ಲಿ ಕೂತ್ಕೊಂಡು ನಾಟಿ ಕೋಳಿ ಸಾಂಬಾರು ಮಾಡಿಕೊಂಡು ತಿಂದು, ಆ್ಯಂಡ್ ಕ್ಯಾಂಪ್ ಫೈರೆಲ್ಲ ಹಾಕ್ಬಿಟ್ಟು ಇಲ್ಲಿ ಕ್ಯಾಂಪ್ ಫೈರೆಲ್ಲ ರೆಡಿ ಮಾಡ್ತಾಯಿದ್ದೀವಿ ಗೈಸ್. ನನ್ನ ಹಿಂದೆ ಕಟ್ಟಿಗೆ ನೋಡ್ಬೋದು. ಸೊ ಎಲ್ಲ ಕಟ್ಟಿಗೆ ಎಲ್ಲ ತಂದಿದ್ದೀವಿ. ಕಟ್ಟಿಗೆ ಎಲ್ಲ ಇಲ್ಲೇ ಈ ಫಾರೆಸ್ಟಲ್ಲೇ ಹುಡ್ಕೊಂಬಂದಿದ್ದೀವಿ ನಾವು. ಯಾಳದಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರುತ್ತಲ್ಲ ಒಣ ಕಟ್ಟಿಗೆ. ಕ್ಯಾಂಪ್ ಫೈರ್ ಆಗಿಬಿಟ್ಟು ತಿಂದು ಮಜ್ಜಾ ಮಾಡಿ ಕುಣಿದು ಕುಪ್ಪಳಿಸಿ ಹೋಗ್ತೀವಿ ಗೈಸ್. ನನಗಂತೂ ಈ ನೈಟ್ ಹೆಂಗಿರುತ್ತಂತ ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ನೀವು ತಪ್ಪದೆ ಈ ವಿಡಿಯೋ ನೋಡಿ ಆ್ಯಂಡ್ ನಮ್ಮ ಎಫರ್ಟ್ಗೆ ಒಂದು ಲೈಕ್ ಕೊಡಿ ಗೈಸ್. ಆ್ಯಂಡ್ ಗೈಸ್, ಈ ಕ್ಯಾಂಪಿಂಗ್ ಸೆಟಪ್ಪು, ಆಮೇಲೆ ಈ ಟೆಂಟ್ ಸೆಟಪ್, ಸೊ ಎಲ್ಲನೂ ನೆಕ್ಸ್ಟ್ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ಅದರಲ್ಲಿ ತೋರಿಸಿದ್ದೀನಿ ನೋಡಿ, ಆಯಿತಾ. ಆ್ಯಂಡ್ ಗೈಸ್, ಇವರು ಇವಾಗ ಕಟ್ಟಿಗೆ ಎಲ್ಲ ತೊಗೊಂಬಂದು ಹಾಕ್ತಾರೆ ಇಲ್ಲಿ. ಸೊ ಇಲ್ಲಿ ಕ್ಯಾಂಪ್ ಫೈರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಇನ್ನೂ ಕಲ್ಲು ಬೇಕು ಗೈಸ್ ನಮಗೆ. ಈ ಗುಂಡುಗಳು ಇಟ್ಕೊಂಡು ಒಲೆ ಮಾಡ್ಬೇಕು ನಾವು. ಆಮೇಲೆ ಇಲ್ಲೇ ಎಲ್ಲ ಅಡುಗೆ ಮಾಡಬೇಕು. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ನಡೀತಿದೆ. ಆ್ಯಂಡ್ ನಾವು ಇಲ್ಲಿ ಚಿಕನ್ ನಾಟಿ ಕೋಳಿ ಸಾರು ಮಾಡ್ಕೊಂಡು ತಿಂತೀವಿ ಗೈಸ್. ನೋಡಿ ನಮ್ಮ ಕಣ್ಣಪ್ಪ ಆಲ್ರೆಡಿ ಒಳಗಡೆ ಹೋಗಿ ಸೆಟಲ್ ಆಗ್ತಾವನೆ. ಹಾಂ, ಆ್ಯಂಡ್ ಗೈಸ್ ಇಲ್ಲಿ ನ್ಯಾಚುರಲ್ ಆಗಿ ಒಲೆ ಮಾಡ್ಕೊಂಡಿದ್ದೀವಿ. 3 ಕಲ್ಲು ತೊಗೊಂಬಂದು ಇಟ್ಕೊಂಡಿದ್ದಾರೆ ನಮ್ಮ ಹುಡುಗರು. ಇವರಿಗೆಲ್ಲ ಸಖತ್ ಇನೋವೇಟಿವ್ ಐಡಿಯಾ ಬರುತ್ತೆ ಗೈಸ್. ನಾನು ಆ್ಯಕ್ಚುಲಿ ಜಸ್ಟ್ ಕ್ಯಾಂಪಿಂಗ್ ಮಾಡೋಣ ಅಂತ ಹೇಳಿದ ಕೂಡಲೇ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟೀಸ್ ಇವ್ರದ್ದೇ ತೊಗೊಂಡು ಈ ಥರ ಎಲ್ಲ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ನೋಡಿ ಕಟ್ಟಿಗೆ ಎಲ್ಲ ಎಷ್ಟು ನೀಟಾಗಿ ತಂದು ಕಡ್ದು, ಕೊಡ್ಲಿ ಎಲ್ಲ ತಂದಿದ್ದೀವಿ ಗೈಸ್ ನಾವು. ಇಲ್ಲಿ ಕೊಡ್ಲಿ ಇದೆ ನೋಡಿ. ಸೊ ಕೊಡ್ಲಿ ಎಲ್ಲ ತಂದು ಇದನ್ನೆಲ್ಲ ಕಡ್ದು ಈ ಥರ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ಟೆಂಟ್ಸ್ ಇದೆ. ಇಲ್ಲಿ ಆ್ಯಕ್ಚುಲಿ ಇದು ದೊಡ್ಡದಾಗಿದೆ ಟೆಂಟು, ಮೋರ್ ದೆನ್ 6 ಪೀಪಲ್ಗೆ ಅಂತ ಇದೆ ಇದು. ಸೊ ಇದರಲ್ಲಿ 4 ಜನ ಅಡ್ಜಸ್ಟ್ ಆದರೆ ಸಾಕು, ಅದರಲ್ಲಿ ಒಂದು 3 ಜನ ಅಡ್ಜಸ್ಟ್ ಆಗ್ತೀವಿ. ಸೊ ನಾವು 7 ಜನ ಇದ್ದೀವಿ ಗೈಸ್ ಇಲ್ಲಿ ಕ್ಯಾಂಪಿಂಗ್ ಮಾಡೋಕ್ಕೆ. ಆ್ಯಂಡ್ ಒಂದು ಕೊಡ ತಂದಿದ್ದೀವಿ, ನೀರು ತೊಗೊಂಬಂದಿದ್ದೀವಿ. ಆ್ಯಂಡ್ ದೆರ್ ಇಸ್ ಅ ವೆಸಲ್, ಸೊ ಕುಕ್ ಮಾಡೋಕ್ಕೆ. ಆ್ಯಂಡ್ ವಾಟರ್ ಬಾಟಲ್ಲು. ಅಲ್ಲಿ ಗೈಸ್ ಚಿಕನ್ ಇದೆ, ಓಪನ್ ಮಾಡಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಅದರೊಳಗಡೆ ಫುಲ್ ರೊಟ್ಟಿ ತೊಗೊಂಬಂದಿದೆ ಗೈಸ್. ನಾರ್ತ್ ಕರ್ನಾಟಕ ಕಡಕ್ ರೊಟ್ಟಿ ಅದರೊಳಗಡೆ ಇದೆ. ಆ್ಯಂಡ್ ಅನ್ನನೂ ಕೂಡ ಮನೆಯಿಂದ ತಂದುಬಿಟ್ಟಿದ್ದೀವಿ ನಾವು ಆಲ್ರೆಡಿ, ಹಾಟ್ ಬಾಕ್ಸಲ್ಲಿದೆ. ಸೊ ನಾವು ಜಾಸ್ತಿ ರೈಸ್ ತಿನ್ನಲ್ಲ, ಸ್ವಲ್ಪ ಹಾಕ್ಕೊಂಡು ಮಜಾ ಮಾಡ್ತೀವಿ. ಸೊ ಇದು ಗೈಸ್ ಕ್ವಿಕ್ ವಾಕ್ ಥ್ರೂ ಅಬೌಟ್ ಮೈ ಟೆಂಟ್ ಸೆಟಪ್. ಓಕೆ,
ಆ್ಯಂಡ್ ಇಲ್ಲಿ ನಮ್ಮ ಹುಡುಗರು ಇವಾಗ ಆಲ್ರೆಡಿ ಬೆಂಕಿ ಹಾಕ್ತವ್ರೆ. ಇಲ್ಲಿ ಏನು ಮಾಡ್ತಾವ್ರೆ ಅಂತ ಗೊತ್ತಿಲ್ಲ ನನಗೆ ಇವಾಗಲೇ. ಮೇ ಬಿ ಇದೆಲ್ಲ ದೊಡ್ಡ ದೊಡ್ಡ ಕಟ್ಟಿಗೆ ಇದೆಲ್ಲ, ಅದು ಬೆಂಕಿ ಹತ್ಕೊಳ್ಳೋಕೆ ಟೈಮ್ ಆಗುತ್ತೆ. ಸೊ ಈಗಲೇ ನಾವು ಹಚ್ಚಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಕತ್ಲಾಗಕ್ಕೆ ಬಂತು ಗೈಸ್, ಸೂರ್ಯ ಮುಳುಗಿದ್ದಾನೆ. ಸೊ ನಾವು ಇವಾಗ ಹಳ್ಳದಲ್ಲಿ ಲಾಕ್ ಆಗಿದ್ದೀವಿ. ಸೊ ಅಲ್ಲಿ ಸೂರ್ಯ ಆಫ್ಲೈನ್ ಆದ, ನಾವು ಇಲ್ಲಿ ಆಫ್ಲೈನ್ ಆಗ್ತಾಯಿದ್ದೀವಿ ಗೈಸ್. ಆಫ್ಲೈನ್ ಮೋಡ್ ಆನ್ ಆಗಿದೆ ಗೈಸ್. ಇವತ್ತು ನೈಟ್ ಕ್ರೇಜಿ ಆಗಿರುತ್ತೆ ಮಾತ್ರ. ನೋಡಿ ಗೈಸ್, ನಮ್ಮ ಕಣ್ಣಪ್ಪ ಆಲ್ರೆಡಿ ಟೆಂಟಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾನೆ. ಏನೋ ಪ್ಯಾಕು ಎಲ್ಲ ಮಾಡ್ತವನೆ. ಆ್ಯಂಡ್ ಗೈಸ್, ಇದು ಈ ಒಂದು ಕ್ಯಾಂಪಿಂಗ್ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ಇದು ನಮಗೆ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ನಮಗೆ ನಾನು ಯಾವತ್ತೂ ನೈಟ್ ಔಟ್ ಈ ಥರ ಆಚೆ ಬಂದಿಲ್ಲ. ಸೊ ಹಂಗಾಗಿ ನನಗೊಂಥರ ಒಂದು ಮೆಮೊರಿ ಇದು. ಆ್ಯಂಡ್ ಅದು ಬಿಟ್ಟರೆ ಇನ್ನೊಂದು ಸ್ಪೆಷಲ್ ಥಿಂಗ್ ಇದೆ ಗೈಸ್. ಏನಪ್ಪ ಅಂತಂದರೆ, ಮಗ, ನಾವು ಕ್ಯಾಂಪಿಂಗ್ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ, ಕೇಳಿಸ್ಕೊಳ್ರಿ. ಏನಕ್ಕೆ ಹೇಳು, ಏನಕ್ಕೆ ಇರ್ಬೋದು? ಸೊ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು ಅದು ಬಿಡೋ. ಇನ್ನೊಂದು ಸ್ಪೆಷಲ್ ಮೂಮೆಂಟ್ ಏನಂದರೆ, ನಮ್ಮ ಚಾನಲ್ ಗೈಸ್ ವಾಲ್ಮೀಕಿ ಟ್ರೈಬ್ಸ್ ಅದು ಸಕ್ಸಸ್ಫುಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಅದ್ರ ಖುಷಿಗೋಸ್ಕರ ಮಾಡ್ತಾಯಿದ್ದೀವಿ ಗೈಸ್. ಓಕೆ, ಸೊ ಹಂಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಮಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಗೈಸ್. ಕಮೆಂಟ್ ಮಾಡಿ ತಿಳಿಸಿ ನಮ್ಮ ವಿಡಿಯೋ ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಅಪ್ ಟು ದ ಮಾರ್ಕ, ನಾಟ್ ಅಪ್ ಟು ದ ಮಾರ್ಕ, ಏನೇ ಆಗಿರಲಿ. ಏನಾದರೂ ಫೀಡ್ಬ್ಯಾಕ್ ಇದ್ದರೆ ನಮಗೆ ತಿಳಿಸಿ ಗೈಸ್. ನಾವು ನಿಮ್ಮ ಮುಂದೆ ಬರ್ತೀವಿ ಈ ಥರ ಕ್ರೇಜಿ ಕಂಟೆಂಟೊಂದಿಗೆ ಆ್ಯಂಡ್ ನಿಮಗೆ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಗೈಸ್. ಅದಕ್ಕೊಂದು ನಿಮ್ಮ ಸಪೋರ್ಟ್ ಬೇಕು. ಅದನ್ನು ಮಾಡ್ತಾಯಿರಿ, ನಮ್ಮನ್ನು ಬೆಳೆಸಿ ಗೈಸ್. ನಾವೇನು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಆ್ಯಂಡ್ ನಮ್ಮ ವೀಡಿಯೋ ನೋಡ್ತೀರಾ, ಲೈಕ್ ಮಾಡ್ತೀರಾ, ನಮ್ಗೆ ವ್ಯೂ ಕೊಡ್ತೀರಾ ಆ್ಯಂಡ್ ಕಮೆಂಟ್ ಮಾಡ್ತೀರಾ, ಅವ್ರಿಗೆಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ ಯು. ನಿಮ್ಮಿಂದನೇ ನಾವು, ನಿಮಗೋಸ್ಕರನೇ ಈ ಚಾನಲ್. ಸೊ ನಿಮಗಾಗಿನೇ ನಾವು ಈ ಥರ ಎಲ್ಲ ಏನೋ ಅಡ್ವೆಂಚರಸ್ ಆಗಿ ಏನದು ರಿಸ್ಕ್ ತೊಗೊಂಡು ಮಾಡ್ತಾ ಇರೋದು ಗೈಸ್.